ನಮಸ್ಕಾರ. ಇವತ್ತಿನ ವಿಡಿಯೋ ಇಂದು ಮಾರುಕಟ್ಟೆ 1.5% ಕೆಳಕ್ಕೆ 5 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿನ್ನೆ ನಮ್ಮ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಾವು ಭವಿಷ್ಯವಾಣಿ ನುಡಿದಿದ್ವಿ, ಮಾರುಕಟ್ಟೆ ಕೆಳಗೆ ಹೋಗುತ್ತೆ. ಅದರಂತೆ ಇವತ್ತು 1.5% ಕೆಳಗೆ ಬಿತ್ತು. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳು ಕೂಡ ಅಂದಾಜು 0.8% ಕುಸಿತವನ್ನು ಕಂಡಿವೆ. ಇದು ಕಳೆದ 2 ವಾರಗಳಲ್ಲಿ ಕಂಟಿನ್ಯೂಸ್ ಆಗಿ ಮಾರುಕಟ್ಟೆ ಮೇಲಕ್ಕೆ ಹೋದ್ಮೇಲೆ ಈಗ ಸದ್ಯಕ್ಕೆ ಮಾರುಕಟ್ಟೆ ಸ್ವಲ್ಪ ವೀಕ್ ಕಾಣ್ತಾ ಇದೆ. ಕಾರಣಗಳು 5. ಮೊದಲನೇದ್ದು, ನಿನ್ನೆ ಗ್ಲೋಬಲ್ ಮಾರುಕಟ್ಟೆ ಒಂದಷ್ಟು ದುರ್ಬಲ ಆಯಿತು. ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ಇಂಪ್ಲಿಮೆಂಟೇಷನ್ ಆಫ್ ಟ್ರಂಪ್ಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಆನ್ ಏಪ್ರಿಲ್ 2. ಏಪ್ರಿಲ್ 2ರ ಮೇಲಿಂದ ಅಮೆರಿಕದವರು ಒಂದಷ್ಟು ಎಕ್ಸ್ಟ್ರಾ ಸುಂಕಗಳನ್ನು ವಿಧಿಸಿದ್ದಾರೆ. ಕೆನಡಾ, ಮೆಕ್ಸಿಕೋ, ಚೈನಾ ಮತ್ತೆ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ ಇದು ಲಿಬರೇಷನ್ ಡೇ ಫಾರ್ US. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಒಂದಷ್ಟು ಕುಸಿತ ಕಂಡುಬಂತು. ಅಲ್ಲದೆ ಅಮೆರಿಕದವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಡಿಷನಲ್ ಟ್ಯಾರಿಫ್ಸ್ ಆಟೋಮೊಬೈಲ್, ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್, ಫಾರ್ಮಾಸ್ಯೂಟಿಕಲ್ಸ್, ಸೆಮಿಕಂಡಕ್ಟರ್ಸ್ ಮತ್ತು ವುಡ್. ಮಾರ್ಕೆಟು ಕಾಯ್ತಾ ಇರ್ತದೆ ಟ್ರಂಪ್ಸ್ ಅವರ ರೆಸಿಪ್ರೋಕಲ್ ಟ್ಯಾರಿಫ್ದು ಡೀಟೇಲ್ಸ್ಗೋಸ್ಕರ. ಆಕ್ಚುಯಲ್ ಇಂಪ್ಯಾಕ್ಟ್ ವೇರಿಯಸ್ ಸೆಕ್ಟರ್ಸ್ ಕಂಟ್ರೀಸ್ ಕ್ಲಿಯರ್ ಆಗೋದು ಅನೌನ್ಸ್ಮೆಂಟ್ ಆದಮೇಲೆ. ಈಗ ಎರಡನೆಯ ಕಾರಣ ಮಾರುಕಟ್ಟೆ ಕೆಳಗೆ ಹೋಗ್ಲಿಕ್ಕೆ, ರಿಸೆಷನ್ ರಿಸ್ಕ್ ಇನ್ US. ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಹೇಳಿದ್ದಾರೆ ಪ್ರಾಬಬಿಲಿಟಿ ಆಫ್ US ರಿಸೆಷನ್ 35% ವರೆಗೂ ಕಾಣ್ತಾ ಇದೆ. ಹಿಂದಿನ ದಿನಗಳಲ್ಲಿ ನಾವು ಎಸ್ಟಿಮೇಟ್ ಮಾಡಿದ್ವಿ 20% ಬರ್ಬೋದು. ಆದ್ದರಿಂದ ಅಮೆರಿಕದ ಸ್ಟಾಕ್ಗಳಿಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತು US ಎಕಾನಮಿ ಕೂಡ. ಅದರಿಂದಾಗಿ ಅಮೆರಿಕದಲ್ಲ, ಯುರೋಪಿಯನ್ ಯೂನಿಯನ್ ಅಲ್ಲಿ ಕೂಡ ಒಂದಷ್ಟು ರಿಸೆಷನ್ ಆಗುವಂತ ಚಾನ್ಸ್ ಇದೆ ಮತ್ತು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸೆಂಟಿಮೆಂಟ್ ಒಂದಷ್ಟು ಕಮ್ಮಿ ಆಗುವಂತ ಚಾನ್ಸ್ ಇದೆ. ಮೂರನೆಯ ಕಾರಣ, ರೈಸ್ ಇನ್ ಕ್ರೂಡ್ ಆಯಿಲ್ ಪ್ರೈಸಸ್. ಕ್ರೂಡ್ ಆಯಿಲ್ ಪ್ರೈಸಸ್ ಜಂಪ್ ಆಯಿತು 1.5%, ಆಲ್ಮೋಸ್ಟ್ $75 ಪರ್ ಬ್ಯಾರಲ್. ಅದರಿಂದಾಗಿ ಭಾರತದ ಆಯಿಲ್ ಇಂಪೋರ್ಟ್ ಬಿಲ್ಲಿಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲದೆ ಇಂಡಿಯನ್ ಎಕಾನಮಿ ಕೂಡ, ಷೇರು ಮಾರುಕಟ್ಟೆ ಕೂಡ ಒಂದಷ್ಟು ಹೊಡೆತ ಬೀಳುತ್ತೆ. ನಾಲ್ಕನೆಯ ಕಾರಣ, ಪ್ರಾಫಿಟ್ ಬುಕಿಂಗ್ ಆಫ್ಟರ್ ರೀಸೆಂಟ್ ರ್ಯಾಲಿ. ಭಾರತದ ಮಾರುಕಟ್ಟೆ ನಿಫ್ಟಿ ಆಲ್ಮೋಸ್ಟ್ 6% ಮೇಲಕ್ಕೆ ಹೋಗಿತ್ತು 8 ಟ್ರೇಡಿಂಗ್ ಡೇನಲ್ಲಿ. ಮತ್ತೆ ಈಗ ಮಾರುಕಟ್ಟೆ ಮೇಲೋಗಿದ್ರಿಂದ ಟ್ರೇಡರ್ಸ್ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಮಾಡಿರಬೇಕು. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಎದ್ದು ಕಾಣ್ತಾ ಇದೆ. ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಆನ್ ಗ್ಲೋಬಲ್ ಎಕಾನಮಿ ಅದು ಕೂಡ ಒಂದಷ್ಟು ತೊಂದರೆ ಕೊಡ್ತಾ ಇದೆ. ಕಳೆದ ವಾರ ನಿಫ್ಟಿ ಕ್ಯಾಲೆಂಡರ್ ಇಯರ್ 2025 ಪಾಸಿಟಿವ್ ಕ್ಲೋಸ್ ಆಯಿತು. ಆದರೆ ಇವತ್ತು ಮಾರುಕಟ್ಟೆ ಬಿದ್ಮೇಲೆ ನಿಫ್ಟಿ ಇಸ್ ಬಿಲೋ ದ ಲೆವೆಲ್ ಸಿನ್ಸ್ 1st January 2025. ಐದನೇ ಕಾರಣ, FIIs ಸೆಲ್ಲಿಂಗ್ ಆನ್ ಫ್ರೈಡೆ. FIIಗಳು ನೆಟ್ ಬಯರ್ಸ್ ಆಗಿದ್ರು ಕಳೆದ ಹಲವಾರು ದಿನಗಳಲ್ಲಿ. ಆದರೆ ಫ್ರೈಡೆ ನೆಟ್ ಸೆಲ್ಲರ್ಸ್ ಆದ್ರು. ಪುನಃ 4,300 ಕೋಟಿ ವರ್ತು ಶೇರ್ ಇದೆ. ಅದು ಅಲ್ಲದೇ ಇವತ್ತು ಮಂಗಳವಾರ ಕೂಡ FIIs ನೆಟ್ ಸೆಲ್ಲರ್ಸ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. FIIs ಬೈಯಿಂಗು ಭಾರತದ ಮಾರುಕಟ್ಟೆಗೆ ಅತಿ ಪ್ರಾಮುಖ್ಯ. ಸದ್ಯದ ಮಟ್ಟಿಗೆ ನಿಫ್ಟಿ 200 ಡೇಸ್ ಮೂವಿಂಗ್ ಆವರೇಜ್ 24,800ಗಿಂತ ಕೆಳಗನೆ ಟ್ರೇಡ್ ಆಗ್ತಾ ಇದೆ. ಇವತ್ತು ಮಾರುಕಟ್ಟೆ ಕೆಳಗೆ ಬಿದ್ಮೇಲೆ 30 DMA ಅದೇನು ಟ್ರೇಡಿಂಗ್ ಲೆವೆಲ್ ಇದೆ 22,820, ಅದರ ಪಕ್ಕಕ್ಕೂ ಕೂಡ ಬಂದ್ಬಿಟ್ಟಿದೆ. ನಿಫ್ಟಿ ಕೇವಲ 1.5% ಮೇಲಿದೆ 30 DMA ಇಂದ. ಮುಂದಿನ ದಿನಗಳಲ್ಲಿ ನಿಫ್ಟಿ ಏನಾದರೂ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಮೇಲೆ ಕ್ಲೋಸ್ ಆದರೆ ಅಥವಾ ಮಾರುಕಟ್ಟೆಯಲ್ಲಿ ಸಸ್ಟೈನ್ಡ್ ಬೈಯಿಂಗ್ ಬೈ FIIs ಬಂದ್ರೆ ಅವಾಗ ಮಾತ್ರ ಮಾರುಕಟ್ಟೆ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಸದ್ಯದ ಮಾರುಕಟ್ಟೆಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ, ದೀರ್ಘಾವಧಿ ಹೂಡಿಕೆದಾರರಿಗೆ ಹೇಳಿ ಮಾಡಿಸೋದಾಗಿದೆ. ಶಾರ್ಟ್ ಟರ್ಮ್ ಅವರಿಗೆ ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಬಹಳ ದಿನಗಳಿಂದ ಬರ್ತಾನೆ ಇಲ್ಲ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ನಿಫ್ಟಿ ಲೈಫ್ ಟೈಮ್ ಹೈ 26,800 ಯಾವಾಗ ಕ್ರಾಸ್ ಮಾಡಬಹುದು? 3 ಚಾಯ್ಸ್ಗಳು ನಿಮ್ಮ ಮುಂದೆ. ವಿದಿನ್ 2 months ಟಿಕ್ ಮಾಡಬಹುದು, B 2 to 4 months ಟಿಕ್ ಮಾಡಬಹುದು, C more than 4 months. ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್
ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.